Hello guys, welcome to my SNC Tech Smart YouTube ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಡೇಟಾ ಅಂದ್ರೇನು, ಡೇಟಾಬೇಸ್ ಅಂದ್ರೇನು, ಸೊ ಡೇಟಾಬೇಸಿಂದ ನಮಗೆ ಏನು ಯೂಸ್ ಇದೆ ಮತ್ತು ಡೇಟಾಬೇಸನ್ನು ನಾವು ಯಾಕೆ ಯೂಸ್ ಮಾಡಬೇಕಂತ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ಸೊ ವಾಟ್ ಈಸ್ ಡೇಟಾ? ಡೇಟಾ ಕ್ಯಾನ್ ಬಿ ಇನ್ ಎನಿ ಫಾರ್ಮ್ಯಾಟ್ ಸಚ್ ಆಸ್ ಟೆಕ್ಸ್ಟ್, ಇಮೇಜಸ್, ವಿಡಿಯೋಸ್ ಆರ್ ಆಡಿಯೋ. ಸೊ ಡೇಟಾ ಎನಿ ಫಾರ್ಮ್ಯಾಟಲ್ಲಿ ಇರ್ಬೋದು. ಸೊ ಜಸ್ಟ್ ನೀವು ನಂಬರ್ಸ್ ತೊಗೊಳ್ಳಿ, ಸ್ಟೂಡೆಂಟ್ ಡೀಟೇಲ್ಸ್ ಆಗಿರ್ಬೋದು, ಕಂಪ್ನೀಲಿ ಎಂಪ್ಲಾಯ್ ಡೀಟೇಲ್ಸ್ ಆಗಿರ್ಬೋದು, ಆಧಾರ್ ಕಾರ್ಡ್ನಲ್ಲಿರೋ ಡೀಟೇಲ್ಸ್, ನೇಮ್ ಆಗಿರ್ಬೋದು, ಆಧಾರ್ ನಂಬರ್ ಆಗಿರ್ಬೋದು, ಅಡ್ರೆಸ್ ಆಗಿರ್ಬೋದು. ಸೊ ಎಲ್ಲ ಡೇಟಾ ಅಂತಲೇ ಕನ್ಸಿಡರ್ ಆಗುತ್ತೆ. ಸೊ ನಿಮ್ಮ ಮೊಬೈಲ್ ಗ್ಯಾಲರಿಯಲ್ಲಿರುವ ಫೋಟೋಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು, ಮ್ಯೂಸಿಕ್, ಸಾಂಗ್ಸ್, ಸೊ ಎಲ್ಲ ಡೇಟಾ ಅಂತಲೇ ಕನ್ಸಿಡರ್ ಆಗುತ್ತೆ. ಸೊ ಡೇಟಾ ಟೆಕ್ಸ್ಟ್ ಫಾರ್ಮೆಟಲ್ಲಿ ಇರ್ಬೋದು, PDF ಫಾರ್ಮೆಟಲ್ಲಿ ಇರ್ಬೋದು, ಸೊ ಎಕ್ಸೆಲ್ ಫಾರ್ಮೆಟಲ್ಲಿ ಇರ್ಬೋದು, ಸೊ ವಿಡಿಯೋ ಫಾರ್ಮೆಟಲ್ಲಿನೂ ಇರ್ಬೋದು. ಸೊ ಎಲ್ಲನೂ ಡೇಟಾನೇ. ಸೊ ಡೇಟಾ ಅಂತಲೇ ಕನ್ಸಿಡರ್ ಆಗುತ್ತೆ. ವಾಟ್ ಈಸ್ ಡೇಟಾಬೇಸ್? ಎ ಡೇಟಾಬೇಸ್ ಈಸ್ ಆನ್ ಆರ್ಗನೈಸ್ಡ್ ಕಲೆಕ್ಷನ್ ಆಫ್ ಡೇಟಾ ಸ್ಟೋರ್ಡ್ ಇನ್ ದ ಸ್ಟ್ರಕ್ಚರ್ ಫಾರ್ಮೆಟ್ ದ್ಯಾಟ್ ಅಲೋಸ್ ಯೂಸರ್ ಟು ಈಸಿಲಿ ಸ್ಟೋರ್, ಆಕ್ಸೆಸ್, ಮ್ಯಾನೇಜ್ ಆ್ಯಂಡ್ ರಿಟ್ರೀವ್ ಇನ್ಫಾರ್ಮೇಷನ್ ಎಫಿಷಿಯೆಂಟ್ಲಿ. ಸೊ ಡೇಟಾಬೇಸ್ ಅಂದರೆ ಜಸ್ಟ್ ಕಂಟೈನರ್ ಇದ್ದಂಗೆ, ಅಲ್ಲಿ ನೀವು ಡೇಟಾನ ಸ್ಟೋರ್ ಮಾಡ್ಬೋದು. ಅಂತಂದರೆ ಅಲ್ಲಿ ಡೇಟಾ ಸ್ಪೆಸಿಫಿಕ್ ಫಾರ್ಮೆಟಲ್ಲಿ ಡೇಟಾ ಸ್ಟೋರ್ ಆಗಿರುತ್ತೆ. ಯಾವ ರೀತಿ ಅಂತಂದರೆ ನಮಗೆ ಈಸಿಲಿ ಡೇಟಾನ ಇನ್ಸರ್ಟ್ ಮಾಡೋಕ್ಕೆ ಆಗಲಿ ಡಿಲೀಟ್ ಮಾಡ್ಬೋದು, ನಾವು ಈಸಿಲಿ ಡೇಟಾನ ಅಪ್ಡೇಟ್ ಮಾಡ್ಬೋದು. ಸೊ ಅಂದರೆ ನಾವು ಡೇಟಾನ ಈಸಿಲಿ ಮ್ಯಾನೇಜ್ ಮಾಡ್ಬೋದು. ಸೊ ಇನ್ ಕೇಸ್ ನೀವು ಮಿಲಿಯನ್ಸ್ ಆಫ್ ಡೇಟಾನ ಈಸಿಲಿ ಹ್ಯಾಂಡಲ್ ಮಾಡಬೇಕು ಅಂತಂದರೆ ನೀವು ಡೇಟಾಬೇಸ್ನೇ ಯೂಸ್ ಮಾಡಬೇಕು. ವೈ ಡು ವಿ ನೀಡ್ ಡೇಟಾಬೇಸಸ್? Databases are needed to store, organize, manage and retrieve large amounts of data efficiently. Okay. ಸೊ ಇನ್ನು ಎಕ್ಸಾಂಪಲ್, ನೀವು ಡೇಟಾನ ಎಕ್ಸೆಲಲ್ಲಿ ಕೂಡ ನೀವು ಸ್ಟೋರ್ ಮಾಡ್ಬೋದು ಅಲ್ವಾ. ಇನ್ ಕೇಸ್ ನೀವು ಲಾರ್ಜ್ ಅಮೌಂಟ್ ಆಫ್ ಡೇಟಾನ ಸ್ಟೋರ್ ಮಾಡಬೇಕು ಅಂತಂದರೆ, ಲಾರ್ಜ್ ಅಮೌಂಟ್ ಆಫ್ ಅಂದರೆ ಹ್ಯೂಗ್ ಡೇಟಾನ ನೀವು ಮ್ಯಾನೇಜ್ ಮಾಡಬೇಕು, ಈಸಿಲಿ ನೀವು ಡೇಟಾನ ಹ್ಯಾಂಡಲ್ ಮಾಡಬೇಕು, ಇನ್ಸರ್ಟ್ ಮಾಡೋದಾಗಲಿ, ಅಪ್ಡೇಟ್ ಮಾಡೋದಾಗಲಿ, ಸರ್ಚ್ ಮಾಡೋದಾಗಲಿ ಮಾಡಬೇಕು ಅಂದರೆ ನೀವು ಡೇಟಾಬೇಸ್ನೇ ಯೂಸ್ ಮಾಡಬೇಕು. ಸೊ ಡೇಟಾಬೇಸ್ನ ಯೂಸ್ ಮಾಡೋದ್ರಿಂದ ನೀವು ಈಸಿಲಿ ಡೇಟಾನ ಅಂದರೆ ಲಾರ್ಜ್ ಅಮೌಂಟ್ ಆಫ್ ಮಿಲಿಯನ್ಸ್ ಆಫ್ ಡೇಟಾನ ನೀವು ಹ್ಯಾಂಡಲ್ ಮಾಡ್ಬೋದು. ಸೊ ಎಕ್ಸೆಲಲ್ಲಿ ನಾವು ಅಷ್ಟು ಲಾರ್ಜ್ ಅಮೌಂಟ್ ಆಫ್ ಡೇಟಾನ ಸ್ಟೋರ್ ಮಾಡೋಕ್ಕಾಗಲ್ಲ. ಸೊ ಮತ್ತು ನೀವು ಈಸಿಲಿ ಮ್ಯಾನೇಜ್ ಮಾಡೋಕ್ಕೂ ಆಗಂಗಿಲ್ಲ. ಓಕೆ, ನೀವು ರಿಯಲ್ ಟೈಮ್ ಎಕ್ಸಾಂಪಲ್ ನೋಡೋದಾದರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು. ಸೊ ಅಲ್ಲಿ ಯೂಸರ್ ಅಕೌಂಟ್ ಡೀಟೇಲ್ಸ್ ಆಗಿರ್ಬೋದು ಮತ್ತು ಪೋಸ್ಟ್, ಕಮೆಂಟ್ಸ್, ಮೆಸೇಜಸ್ ಎಲ್ಲ ಸೊ ಡೇಟಾಬೇಸಲ್ಲಿ ಏನಾಗಿರುತ್ತೆ, ಸ್ಟೋರ್ ಆಗಿರುತ್ತೆ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಥ್ಯಾಂಕ್ ಯು.